ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲ್ ಹಾಗೂ ದಿಢೀರಾಗಿ ಮಾಡುವಂಥ ಚಿಕನ್ ತೋರಿಸ್ತಾ ಇದ್ದೀನಿ. ಚಿಕನ್ ಡ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ. ಓಕೆ, ಇದಕ್ಕೆ ಬೇಕು ಫಸ್ಟಿಗೆ ಕೊತ್ತಂಬರಿ ಕಾಳು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಏಲಕ್ಕಿ, 2 ಲವಂಗ, 1/4 ಸ್ಪೂನಷ್ಟು ಮೆಂತೆ ಹಾಗೂ ಸ್ವಲ್ಪ ದಾಲ್ಚಿನ್ನಿ. ಇಷ್ಟನ್ನು ನಾವು ಫ್ರೈ ಮಾಡೋಣ. ಇಲ್ಲಿ ನಾನು 1 kgಯಷ್ಟು ನಿಮಗೆ ಚಿಕನ್ ತೋರಿಸ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಮಸಾಲ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿಬಿಡೋಣ. ಇನ್ನೊಂದು ಸೈಡಲ್ಲಿ ಚಿಕನನ್ನು ಕೂಡ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. 1 kg ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಗೂ ಅರಿಶಿನ ಇಷ್ಟನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಲಿಕ್ಕುಂಟು. ಫಸ್ಟಿಗೆ ಚಿಕನ್ ಬೇಯಲಿ. 1/4 ಬೇಯಿಸೋಣ. ಚಿಕನನ್ನು ಕಂಪ್ಲೀಟಾಗಿ ಬೇಯಿಸಲಿಕ್ಕಿಲ್ಲ. ಓಕೆ, ಸ್ವಲ್ಪ ಗ್ರೈಂಡ್ ಮಾಡಿದ್ದೆ. ಇದಕ್ಕೆ ನಾನು 2 ಚಮಚ ಚಿಲ್ಲಿ ಪೌಡರ್ ಹಾಗೂ 3 ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಗರ್ರ ಅಂತ ತಿರುಗಿಸ್ತೀನಿ. ಅಡಿ ಈ ರೀತಿ ಬರಬೇಕು ಮಸಾಲ. ಇವಾಗ ಚಿಕನ್ 1/4 ಬೆಂದಿದೆ. ಗಟ್ಟಿ ಚಿಕನ್ ನೀವು ತೊಗೊಳ್ತೀರಾದರೆ ನೀವು ಕಂಪ್ಲೀಟ್ ಬೇಯಿಸಿದ್ರೂ ಪರವಾಗಿಲ್ಲ, ಅದು ಹುಡಿ ಆಗಲ್ಲ. ಆದರೆ ನೀವು ಟೆಂಡರ್ ಚಿಕನ್ ತೊಗೊಳ್ತೀರಾದರೆ 1/4 ಬೇಯಿಸಿ. ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಸೇರಿಸಿದ್ದೀನಿ. ಹಾಗೂ 1 ಈರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕುಂಟು. ಫ್ರೈ ಮಾಡುವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ತೀನಿ. ಇಲ್ಲಿ ನೀರುಳ್ಳಿ ಇವಾಗ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ನೀರುಳ್ಳಿ ಚೆನ್ನಾಗಿ ಕೆಂಪಾಗಿದೆ. ರೆಡಿ ಮಾಡಿದ ಮಸಾಲವನ್ನು ಹಾಕಿಬಿಡೋಣ. ಹಾಗೂ ಈ ಮಸಾಲವನ್ನು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಸೂಪನ್ನು ಸೇರಿಸಿ ಮಸಾಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ಮಸಾಲ ಒಳ್ಳೆ ರೀತಿ ಎಣ್ಣೆ ಮೇಲೆ ಬಂದ ಮೇಲೆ ಪೂರ್ತಿಯಾಗಿ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ, ಸೂಪಿನ ಸಮೇತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಆಗುವವರೆಗೂ ಬೇಯಿಸೋಣ. ಹಾಗೂ ಇದಕ್ಕೆ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ ನೀರನ್ನು ಕೂಡ ಸೇರಿಸೋಣ. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ತಾ ಇರಿ. ಅಥವಾ ನಿಮಗೆ ಸ್ವಲ್ಪ ಸೆಮಿ ಗ್ರೇವಿ ಬೇಕಿದ್ದರೆ ಇದಕ್ಕೆ ನೀವು ಕೊಕೊನಟ್ ಮಿಲ್ಕನ್ನು ಹಾಕ್ಬೋದು. ನಾನಿಲ್ಲಿ ಡಿಸಾನೋ ಕೊಕೊನಟ್ ಮಿಲ್ಕ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಅನ್ಸ್ವೀಟೆಂಡ್ ಇದು. ಹಾಗೂ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ನೋಡಿ, ಸೇಮ್ ಇರುತ್ತೆ. ಕುಕ್ಕಿಂಗ್ಗೆ ಹಾಗೂ ಬೇಕಿಂಗ್ಗೆ ಎರಡಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೂ ಇದನ್ನು ನೀವು ಓಪನ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಇಲ್ಲದಿದ್ದರೆ ನೀವು 1 ವರ್ಷ ತನಕ ಇದರ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಕೊಕೊನಟ್ ಮಿಲ್ಕನ್ನು ಹಾಕಿ ನೀವು ಮಾಡಿದರೆ. ಯಾಕೆಂದರೆ ಕೆಲವೊಮ್ಮೆ ನಮಗೆ ಕೊಕೊನಟ್ ಮಿಲ್ಕ್ ಮಾಡಲಿಕ್ಕೆ ಟೈಮ್ ಇರಲ್ಲ, ಆವಾಗ ನೀವು ಇದನ್ನಿಟ್ಟು ಮಾಡ್ಬೋದು. ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಇನ್ನೊಂದು ಸೈಡ್ ನಾವು ಚಿಕನ್ ಇಟ್ಟಿದ್ದು ಕೂಡ ಡ್ರೈ ಆಗ್ತಾ ಬಂದಿದೆ. ಇವಾಗ ಈ ಮಸಾಲದಲ್ಲಿ ಬೇಯ್ತಾ 1/4 ಬೆಂದ ಚಿಕನ್ ಕಂಪ್ಲೀಟಾಗಿ ಬೇಯುತ್ತೆ. ಒಮ್ಮೆಲೆ ಮೊದಲೇ ನಾವು ಟೆಂಡರ್ ಚಿಕನ್ ಕಂಪ್ಲೀಟಾಗಿ ಬೇಯಿಸಿದ್ದಿದ್ರೆ ಈ ಟೈಮಲ್ಲಿ ಅದು ಹುಡಿ ಆಗುತ್ತೆ. ಹಾಗಾಗಿ ಹೇಳಿದ್ದು ನಾನು. ಇವಾಗ ಡ್ರೈ ಆಗಿದೆ, ಚಿಕನ್ ಮಸಾಲ ರೆಡಿಯಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಎಷ್ಟು ಸಿಂಪಲ್ ಇದೆ, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ. ಮೇಲ್ಗಡೆ ತುಪ್ಪವನ್ನು ಬೇಕಿದ್ರೆ ನೀವು ಲಾಸ್ಟಿಗೆ ಹಾಕ್ಬೋದು. ಹಾಗೂ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೋದು, ನಿಮ್ಮ ಇಷ್ಟ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.